ಮೈಸೂರಿನ ಪೆನ್ಷನ್ ಕಮ್ಮಿ. ನಮ್ಮ ಕಡೆಯವರು ಎಲೆಕ್ಟ್ ಆಗಿರೋರು ಇಬ್ಬರಾಗಿದ್ದಾರೆ. ಅವರಲ್ಲಿ ಇವರು ಒಬ್ರು. SBM ರೆಪ್ರೆಸೆಂಟೇಷನ್ ಈಗ ಇದೆ. ಆಮೇಲೆ ಇವತ್ತಿನ ಊಟಕ್ಕೆ ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಹಿರಿಯರೇ, ಇವತ್ತಿನ ದಿವಸ ಪ್ರಪ್ರಥಮವಾಗಿ ನಾನು ತಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಎರಡನೇದಾಗಿ ಇವತ್ತು ಒಳ್ಳೆಯ ದಿವಸ, ನಮ್ಮ ಆರಾಧ್ಯ ದೇವರು ಹಾಗೂ ಇಷ್ಟ ದೇವರು ಆಗಿರತಕ್ಕಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಆ ಪ್ರಯುಕ್ತನೂ ಸಹ ನಾನು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇವತ್ತೊಂದು ದಿವಸ ಯಾವ ದೊಡ್ಡ ಅಚೀವ್ಮೆಂಟ್ ಏನು ಮಾಡಲಿಲ್ಲ. ಇದು ಸೀನಿಯರ್ ಸಿಟಿಸನ್ ಅಸೋಸಿಯೇಷನ್ ಆಫ್ JP ನಗರ್ 7th phase and 8th phase RBI ಲೇಔಟಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದು ಎಲೆಕ್ಷನ್ ಆಯಿತು, EC ಕಮಿಟಿ ಎಲೆಕ್ಷನ್. ಅದರಲ್ಲಿ 26 ಜನ ಕಂಟೆಸ್ಟೆಂಟ್ ಇದ್ರು. ಅದರಲ್ಲಿ ನಮ್ಮ ಮೈಸೂರು ಬ್ಯಾಂಕಿನ ಪರವಾಗಿ ನಾನು ಮತ್ತು ಡಿ ಗೋಪಾಲ್ ಅಂತ ಇಬ್ಬರು ನಾವು ಕಂಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಇಬ್ಬರೂ ನಾವು ವಿನ್ ಆಗಿ ಜಯಶೀಲರಾಗಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇದರ ಕ್ರೆಡಿಟ್ ನಂದೇ ಅಂತ ಅಲ್ವೇ ಅಲ್ಲ, ಇದು ಮಾತ್ರ ಸತ್ಯ. ಯಾಕಂದ್ರೆ ನಾನು ಅಸೋಸಿಯೇಷನ್ ಮೆಂಬರ್ ಆಗಿ ಜಸ್ಟ್ 1 year ಆಗಿತ್ತು. ಹೋದ ಆಗಸ್ಟ್ನಿಂದ ಮೆಂಬರ್ ಆಗಿದ್ದು. ಒಂದೇ ವರ್ಷ ಐ ಆಮ್ ಎ ವೆರಿ ಯಂಗೆಸ್ಟ್ ಬೇಬಿ ಇನ್ ದಿಸ್ ಆರ್ಗನೈಸೇಷನ್. ಬಟ್ ದಿ ಕ್ರೆಡಿಟ್ ಶುಡ್ ಗೋ ಟು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಫ್ಯಾಮಿಲಿ. ದಟ್ ಈಸ್ ಮೈ ಟೆನ್ಷನ್. ಐ ವಾಂಟ್ ಟು ಶೇರ್ ಇಟ್ ವಿತ್ ಆಲ್ ಆಫ್ ಯು. ಎಸ್ಪೆಷಲಿ ನನ್ನ ಆತ್ಮೀಯ ಸ್ನೇಹಿತರಾದ ಕೊಲೀಗರಾದ ಶ್ರೀಯುತ ದತ್ತಾತ್ರಿ, ಹೊಯ್ಸಳ, ಶ್ರೀನಿವಾಸ ಮೂರ್ತಿಯವರು, ಆಮೇಲೆ ಕೃಷ್ಣಮೂರ್ತಿಯವರು, ಆಮೇಲೆ ಸೋಮಸುಂದರ್, ಇವರೆಲ್ಲ ನನಗೆ ಬೆನ್ನೆಲುಬಾಗಿ ಬಹಳ ಒಂದು ವಾರದಿಂದ ಬಹಳ ಪ್ರಯತ್ನ ಮಾಡಿ ನನ್ನ ಗೆಲುವಿಗೆ ಶ್ರಮದಾನ ಮಾಡಿದ್ದಾರೆ. ಅದಲ್ಲದೆ ತಾವೆಲ್ಲರೂ ಸಹ ನನಗೆ ಆಶೀರ್ವಾದ ಮಾಡಿದ್ರಿ, ಬ್ಲೆಸ್ಸಿಂಗ್ಸ್ ಮಾಡಿದ್ರಿ. ನಾನು ಕಂಟೆಸ್ಟ್ ಮಾಡಿದ ಬಗ್ಗೆ ವಿಷಯ ಗೊತ್ತಾಗಿ ನನ್ನನ್ನು ಶುಭ ಹಾರೈಸಿದ್ರಿ. ಇದೆಲ್ಲ ನನ್ನ ಶಕ್ತಿಯಿಂದ ನಾನು ಗೆದ್ದು ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇದು ನನ್ನ ವೈಯಕ್ತಿಕ ಗೆಲುವು ಅಲ್ಲವೇ ಅಲ್ಲ, ಇದು ಟೋಟಲಿ ನಮ್ಮ ಮೈಸೂರು ಬ್ಯಾಂಕ್ ಫ್ಯಾಮಿಲಿ ಗೆಲುವು ಅಂತ ನಾನು ಧೈರ್ಯವಾಗಿ ಹೇಳ್ತಿದ್ದೇನೆ. ಹಾಗೂ ಈ ಶುಭ ಸಂದರ್ಭದಲ್ಲಿ ನಮಗೆಲ್ಲ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ, ನನ್ನ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಹಾಗೂ ಸಂತೋಷವನ್ನು ತಮ್ಮ ಜೊತೆ ಹಂಚಿಕೊಳ್ಳಲು ನಾನು ಒಂದು ಸಣ್ಣ ಲಘು ಉಪಹಾರ, ಲೈಟ್ ಮೀಲ್ ಅಂತ ಹೇಳ್ಬೋದು. ಇದೇನು ದೊಡ್ಡ ಲಂಚ್ ಅಲ್ಲ, ಲೈಟ್ ಮೀಲ್ ಆಗಿ ತಮ್ಮ ಜೊತೆ ನನ್ನ ಖುಷಿ ಮೂಮೆಂಟ್ ಅನ್ನು ಹಂಚಿಕೊಳ್ಳಲು ನಾನು ಇಷ್ಟಪಡ್ತಿದ್ದೇನೆ. ತಾವುಗಳು ನನ್ನ ಒಂದು ವಿನಂತಿಯ ಮೇರೆಗೆ ಇವತ್ತಿನ ಸಣ್ಣ ಊಟದಲ್ಲಿ ಪಾಲ್ಗೊಂಡು ನನ್ನ ಜೊತೆ ಸಂತೋಷ ಕ್ಷಣಗಳನ್ನು ಹಂಚಿಕೊಳ್ಬೇಕಂತ ನಾನು ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿಸಿಕೊಳ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ಇವತ್ತಿನ ಒಳ್ಳೆಯ ದಿವಸ. ನಮ್ಮ ಬ್ಯಾಂಕು, ಮೈಸೂರು ಬ್ಯಾಂಕು, ನಮಗೆಲ್ಲ ನಾವು ಕಂಫರ್ಟಲ್ಲಿ ಇರಲಿಕ್ಕೆ ಕಾರಣ ನಮ್ಮ ಮೈಸೂರು ಬ್ಯಾಂಕು. ನಾವು ಜೀವನ ಪರ್ಯಂತ ನಾವು ಯಾರನ್ನು ನಮ್ಮ ಮೈಸೂರು ಬ್ಯಾಂಕನ್ನು ಮರೀಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಹಾಗೂ ನಮ್ಮ ನೌಕರರ ಸಂಘಟನೆಯ ಪದಾಧಿಕಾರಿಗಳಿರ್ಬೋದು, ಅಥವಾ ನಮ್ಮ ಅಧಿಕಾರಿಗಳ ಸಂಘಟನೆಯ ಪದಾಧಿಕಾರಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಇವರೆಲ್ಲರ ಶ್ರಮದಾನದಿಂದ ನಮ್ಮ ಬ್ಯಾಂಕಿನಲ್ಲಿ ನಮಗೆಲ್ಲ ಈ ಸ್ಥಾನ ಸಿಕ್ಕಿದೆ. ನಾವು ಒಬ್ಬರೇ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಾವು ನಮ್ಮ ಸಂಸ್ಥೆಗೆ ಚಿರಋಣಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗೂ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಶುಭವಾಗಲಿ, ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ಹೇಳಿ ಮುಗಿಸ್ತೇನೆ. ಪೆನ್ಷನ್ ರೆಗ್ಯುಲೇಷನ್ ಅನ್ನು ಓದ್ ನೋಡಿ.
ಪೆನ್ಷನ್ ರೆಗ್ಯುಲೇಷನ್ ಅಲ್ಲ ಅವಾಗ ಕೇಳಿಸ್ಕೊಂಬಿಡಿ ಪೂರ್ತಿ. ಇದು ನಾವು ಹೊಸದಾಗಿ ನಾವು ಶುರು ಮಾಡ್ಕೊಂಡಿದ್ದೇವೆ, ಈ ಕೇಸಲ್ಲಿ ಆಗ್ತಾ ಇದ್ದೇವೆ. ಪೆನ್ಷನ್ ರೆಗ್ಯುಲೇಷನ್ ಅಲ್ಲಿ ಏನಿದೆ ಅಂದ್ರೆ ಐ ಆಮ್ ಆಥರೈಸಿಂಗ್ ಫಾರ್ ಟ್ರಾನ್ಸ್ಫರ್ ಆಫ್ ಬ್ಯಾಂಕ್ಸ್ ಕಾಂಟ್ರಿಬ್ಯೂಷನ್ ಹೇಳಿದ್ದಾರೆ. ಇದು ಇನ್ ಲಿಯೋ ಆಫ್ ಅಂತಿರೋದು, ಪೆನ್ಷನ್ ಪ್ರಾವಿಡೆಂಟ್ ಫಂಡ್ ಬದಲು ಅಂತ ಹೇಳಿರೋದು ನಮ್ಮ ಬೈಪಾರ್ಟೆಡ್ ಸೆಟ್ಲ್ಮೆಂಟಲ್ಲಿ, ಪೆನ್ಷನ್ ರೆಗ್ಯುಲೇಷನಲ್ಲಿ ಇಲ್ಲ. ಓಕೆ, ನೋಡಿ ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಬಂದಿರೋದು. ಓಕೆ, ಇನ್ ದಿ ಅಫಿಡವಿಟ್ ಇನ್ ರಿಪ್ಲೈ ಆನ್ ಬಿಹಾಫ್ ಆಫ್